ಗಟ್ಟಿಮಣ್ಣದ ಒಂದು ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು. ಒಂದು ಗಟ್ಟಿಮಣ್ಣ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಖ್ಯಾತಿ ಆಗಿದ್ದಂಥ ಈ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ. ಹೌದು, ತೀವ್ರವಾದ ಹೃದಯಾಘಾತವಾಗಿ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಮತ್ತು ಹೇಳಬೇಕು ಅಂತಂದರೆ ಅವರು ಖಾಸಗಿ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಾ ಇದ್ದರೆ ಅವರಿಗೆ ಕಿಡ್ನಿ ವೈಫಲ್ಯ ಸಹ ಆಗಿದೆ ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ನಿನ್ನೆ ಮಧ್ಯಾಹ್ನ 3:30 ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ. ಮತ್ತು ಈ ಕನ್ನಡ ಗಟ್ಟಿಮಣ್ಣ ಸೀರಿಯಲ್ ಮಾತ್ರ ಒಟ್ಟಾರ, ಕುಂಕುಮವಾಗಿ, ಕನ್ಯಾದಾನ, ಮಳೆಬಿಲ್ಲು, ಅಮ್ಮ ನಾಗಮ್ಮ ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿ ಮಾಡಿ ಹೆಸರು ಮಾಡಿದಂಥ ಪದ್ಮಾ ಕುಮಟಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಸ್ನೇಹಿತರೆ. ಅದು ಒಳ್ಳೆಯ ಹೆಸರು ಮಾಡಿದಂಥ ಅದ್ಭುತವಾದ ನಟಿ, ಕಲಾವಿದೆ ಅಂತಲೇ ಇವ್ರನ್ನ ಕರೀಬೋದು. ಇಂಥ ಅದ್ಭುತವಾದ ನಟಿ ಪದ್ಮಾ ಕುಮಟಾ ಅವರು ತೀವ್ರವಾದ ಬಹು ಅಂಗಾಂಗ ವೈಫಲ್ಯದಿಂದ ಬೆಳೆದಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಗಟ್ಟಿಮಣ್ಣ ಸೀರಿಯಲ್ನಲ್ಲಿ 5 ಜನ ಹೆಣ್ಣು ಮಕ್ಕಳ ತಾಯಿಯಾಗಿ ಇವರು ಗುರುತಿಸ್ಕೊಂಡು ಒಳ್ಳೆಯ ಹೆಸರು ಕೂಡ ಮಾಡ್ತಾರೆ. ಅಲ್ಲಿ ಒಳ್ಳೆ ಬ್ರೇಕ್ ಕೂಡ ತಂದು ಕೊಡ್ತಾರೆ. ಈಗ ಸುಮಾರು 600-700 ಎಪಿಸೋಡ್ಗೂ ಅಧಿಕ ಅವರು ಅಭಿನಯಿಸಿದರು. ನಂತರ ದಿನಗಳ ಆರೋಗ್ಯ ಸಮಸ್ಯೆಯಿಂದ ಅವರು ಕ್ಷೀಣಿಸಿದ್ದಕ್ಕೆ ಸ್ಟಾಪ್ ಮಾಡಿದರು ಅಭಿನಯ ಮಾಡೋದನ್ನು. ನಂತರ ದಿನಗಳಲ್ಲಿ ಈ ಥರ ಆಗಿ ಬಹು ಅಂಗ ವೈಫಲ್ಯವಾಗಿ ಕೊನೆ ಸೆಳೆದಿದ್ದಾರೆ. ಇಡೀ ಗಟ್ಟಿಮಣ್ಣ ಸೀರಿಯಲ್ ತಂಡ ಕೂಡ ಅಲ್ಲಿಗೆ ಬಂದು ಭೇಟಿ